ಗಾಯ್ಸ್ ನೋಡಿ, ನೀವು ಕೇಳ್ತಿದ್ದೀರಲ್ವಾ, ಸೊ ಅಣ್ಣ ಫಿಶ್ ಬಿಟ್ಟಿದ್ರಲ್ಲ, ಫಿಶ್ ಪಾಂಡ್ ಬಗ್ಗೆ ಅಪ್ಡೇಟ್ಸ್ ಕೊಡಿ, ಮೀನುಗಳು ಏನು ಸೈಜ್ ಬಂದಿದ್ದಾವೆ, ಯಾವ ಥರ ಇದೆ ಫಿಶ್ ಪಾಂಡು, ಅದ್ರ ಬಗ್ಗೆ ಅಪ್ಡೇಟ್ಸ್ ಕೊಡಿ ಅಂತ ಕೇಳ್ತಿದ್ರಲ್ವಾ. ನೋಡಿ, ನಮ್ಮೂರಲ್ಲಿ ಆ್ಯಕ್ಚುಲಿ ಈಗ ಒಂದು ವಾರದಿಂದ ಫುಲ್ ಕಂಟಿನ್ಯೂಸ್ ಎವ್ರಿ ಡೇ ಮಳೆ ಹುಯ್ದು ನೋಡಿ. ಫಿಶ್ ಪಾಂಡಲ್ಲಿ ಇದು ನ್ಯಾಚುರಲಾಗಿ ತುಂಬ್ಕೊಂಡಿರೋ ನೀರು, ಫುಲ್ ಹೆವಿ ಆಗಿಬಿಟ್ಟೈತೆ ಫಿಶ್ ಪಾಂಡಲ್ಲಿ ನೀರು. ಸೊ ಅದಕ್ಕೆ ಸ್ವಲ್ಪ ಆಚೆಗೆ ಬಿಡಬೇಕು ನೋಡಿ. ಇಲ್ಲೊಂದು ಅರ್ಧ ಅಡಿ ಅಷ್ಟೇ ಇರೋದು ಗ್ಯಾಪು. ಸೊ ಅದರಿಂದ ಏನು ಮಾಡ್ತಾಯಿದ್ದೀವಿ, ಇವತ್ತು ಗೇಟ್ ವಾಲ್ ಆನ್ ಮಾಡಿ ಎಲ್ಲ ಟೋಟಲಿ ಸ್ವಲ್ಪ ಒಂದು ಅಡಿ ನೀರನ್ನ ಆಚೆಗೆ ಬಿಡ್ತಾಯಿದ್ದೀವಿ. ನಾವು ಆಲ್ರೆಡಿ ತುಂಬ ದಿನ ಆಯಿತು ನೀರನ್ನ ರಿಫಿಲ್ ಮಾಡಿ, ಅಂದರೆ ಆಚೆಗೆ ಕೆಳಗಡೆ ಇರೋ ಇದನ್ನೆಲ್ಲ ಗಲೀಜನ್ನೆಲ್ಲ ತೆಗ್ದು ಮತ್ತೆ ತಿರ್ಗಿ ಹೊಸ ನೀರ ರಿಫಿಲ್ ಮಾಡಿ ಅಲ್ಲೇ ತುಂಬ ದಿನ ಆಗಿತ್ತು. ಸೊ ಅದಕ್ಕೆ ನೋಡಿ, ಹೊಸ ನೀರು ಬಂದಿದ್ದಕ್ಕೆ ಪಾಚಿ ಕಟ್ಬಿಟ್ಟೈತೆ ಎಲ್ಲ ಫುಲ್ಲು ಫಿಶ್ ಪಾಂಡು. ಇವಾಗ ಒಂದಡಿ ನೀರು ಆಚೆಗೆ ಬಿಟ್ಟು ಇದರಲ್ಲಿರೋ ಪಾಚಿ ಮತ್ತು ಗಲೀಜೆಲ್ಲ ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ತೋರಿಸ್ತೀನಿ ಇವಾಗ ಯಾವ ಥರ ಅಲ್ಲಿ ಆಚೆ ಕಡೆ ಗೇಟ್ ವಾಲ್ ಆನ್ ಮಾಡಿ ಆಚೆ ಕಡೆಗೆ ಯಾವ ಥರ ಬಿಡ್ತೀನಿ ಅಂದ್ಬಿಟ್ಟು ನೀರು ಇದೆ ನೋಡಿ. ಆ್ಯಕ್ಚುಲಿ ನಾವು ಇಷ್ಟು ದೊಡ್ಡ ಬಕೆಟ್ ಇದೆ, ಇಷ್ಟು ದೊಡ್ಡ ಬಕೆಟಲ್ಲಿ ಎವ್ರಿ ಡೇ 2 ಟೈಮ್ಸ್ ನಾವು ಫುಡ್ ಫೀಡಿಂಗ್ ಮಾಡ್ತೀವಿ. ಇದ್ರ ತುಂಬ ಇರುತ್ತೆ. ಸೊ ಅಷ್ಟು ಫುಡ್ನ ನಾವು ಮೀನಿಗೆ ಹಾಕ್ತೀವಿ ನೋಡಿ. ಗೈಸ್, ಇದು ನಮ್ಮದು ಫುಲ್ ಫಿಶ್ ಪಾಂಡು. ನಾವಿಲ್ಲಿ ಆ್ಯಕ್ಚುಲಿ ಸೆಂಟ್ರಲ್ಲಿ ಗೇಟ್ ವಾಲ್ ಇಟ್ಕೊಂಡಿದ್ದೀವಿ ನೋಡಿ. ಇದು ಗೋಡೆ, ಇದು ಕಾಂಪೌಂಡ್ ಎಡ್ಜು. ಇದು ನಾನು 1.5 ಎಕರೆಗೆ ನಾನು ಏನು ಕಾಂಪೌಂಡ್ ಹಾಕ್ಸಿದ್ದೀನಿ. ಸೊ ಕಾಂಪೌಂಡ್ ಎಡ್ಜು ನೋಡಿ. ಈ ನೇರದಲ್ಲಿ ಕರೆಕ್ಟಾಗಿ ನಾವಲ್ಲಿ ಗೇಟ್ ವಾಲ್ ಇಟ್ಕೊಂಡಿದ್ದೀವಿ. ನಾವು ಇವಾಗ ಯಾವ ಥರ ನೀರು ಆಚೆಗೆ ಬಿಡ್ತಾಯಿದ್ದೀವಿ ಅಂದರೆ ನೋಡಿ, ಇಲ್ಲಿ ಕೆಳಗಡೆ ಅದು 6 ಇಂಚ್ ಪೈಪ್ ಹಾಕಿದ್ದೀವಲ್ಲ ಇಲ್ಲಿ. ಸೊ 6 ಇಂಚ್ ಪೈಪ್ಗೆ ಅಲ್ಲಿ ಗೇಟ್ ವಾಲ್ ಇಟ್ಕೊಂಡಿದ್ದೀವಿ. ಇವಾಗ ನಾವು ಆ್ಯಕ್ಚುಲಿ ಮಳೆ ಇದು ನೀರೆಲ್ಲ ಫುಲ್ ತುಂಬ್ಕೊಂಬಿಟ್ಟೈತೆ ನೋಡಿ. ಇವಾಗ ಇದನ್ನು ಫುಟ್ಬಾಲ್ ಹಾಕ್ಬಿಟ್ಟು ಡೀಸೆಲ್ ಮಿಷಿನ್ ಇಟ್ಟಿದ್ದೀವಿ. ಇಲ್ಲಿ ಡೀಸೆಲ್ ಮಿಷಿನಿಂದ ನಾವು ಈ ನೀರನ್ನ ಸ್ವಲ್ಪ ಆಚೆಗೆ ಹೊಡೆದ್ರೆ ಅಲ್ಲಿ ಗೇಟ್ ವಾಲ್ ಕಾಣಿಸುತ್ತೆ. ಸೊ ಆ ಗೇಟ್ ವಾಲ್ ಆನ್ ಮಾಡಿಕೊಂಡು ಡೀಸೆಲ್ ಮಿಷಿನ್ ರನ್ನಿಂಗ್ ಇದ್ದಾಗ ಸೊ ಇದು ನೀರು ತುಂಬ್ತಾ ಇರುತ್ತೆ. ಡೀಸೆಲ್ ಮಿಷಿನ್ ಇಲ್ಲಿಂದ ನೀರನ್ನ ಆಚೆಗೆ ಹಾಕ್ತಾ ಇರುತ್ತೆ. ಸೊ ಆ ಥರ ಇವಾಗ ನೀರನ್ನ ಆಚೆಗೆ ಬಿಡ್ತಾ ಇದ್ದೀವಿ. ಡೀಸೆಲ್ ಮಿಷಿನ್ ಆನ್ ಮಾಡ್ತೀನಿ, ಬನ್ನಿ ಯಾವ ಥರ ನೀರು ಆಚೆಗೆ ಹೋಗುತ್ತೆ ಅಂತ ತೋರಿಸ್ತೀನಿ ನೋಡಿ. ಡೀಸೆಲ್ ಮಿಷಿನ್ ಆನ್ ಮಾಡ್ತಾ ಇದ್ದೀವಿ. ಅದು ಆ್ಯಕ್ಚುಲಿ ಮಳೆ ಉಯ್ದಿರೋದ್ರಿಂದ ಸ್ವಲ್ಪ ಸ್ಲೋ ಆಗ್ತಾಯಿದೆ. ಡೀಸೆಲ್ ಮಿಷಿನ್ ಆನ್ ಮಾಡ್ತಾಯಿದ್ದೀವಿ ನೋಡಿ. ಇವಾಗ ನೋಡಿ, ನನ್ನ ತಮ್ಮ ಒಳಗಡೆ ಕಿಳಿತಿದ್ದಾರೆ. ಇವಾಗ ಡೀಸೆಲ್ ಮಿಷಿನ್ಗೆ ಲೋಡ್ ಹಾಕಬೇಕು. ಲೋಡ್ ಹಾಕಿಲ್ಲ ಅಂದರೆ ಅದು ನೀರು ಎತ್ತಲ್ಲ. ಸೊ ಅದಕ್ಕೆ ಲೋಡ್ ಹಾಕ್ತಾಯಿದ್ದೀವಿ ನೋಡಿ. ಡೀಸೆಲ್ ಮಿಷಿನ್ಗೆ ಲೋಡ್ ಹಾಕ್ತಾಯಿದ್ದೀವಿ. ಅದು ಲೋಡ್ ಹಾಕಿಲ್ಲ ಅಂದರೆ ನೀರು ಹೊಡೆಯೋದಿಲ್ಲ, ಅದಕ್ಕೇನೆ. ಗಾಯ್ಸ್ ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಲ್ವಾ, ಅದೇನೇ ಗೇಟ್ ವಾಲು. ಸೊ ಇವಾಗ ನನ್ನ ತಮ್ಮ ತಿರುಗ್ತಾರೆ. ಪ್ರದೀಪ್ ತಿರುಗ್ತಾ ಇದ್ದಾರೆ ನೋಡಿ. ಆ್ಯಕ್ಚುಲಿ ತುಂಬ ಟೈಟ್ ಇರುತ್ತೆ. ಸೊ ನೋಡಿ, ಇವಾಗ ಬರ್ತೀವಿ ನೋಡಿ ಅಲ್ಲಿ ನೀರು. ಪ್ರತಿ ಕಡೆ ಬಾ ನೋಡಿ. ಪಾಂಡ್ ಒಳಗಡೆ ಇರೋದು ಗಲೀಜ್ ನೀರು ಮತ್ತು ಸ್ಲಡ್ಜು ಎಲ್ಲ ಇವಾಗ ಆಚೆ ಬರುತ್ತೆ ನೋಡಿ. ಇದರಲ್ಲಿ ನಾವು ಯಾಕೆ ಇಲ್ಲೊಂದು ಹೊಂಡ ಮಾಡ್ಕೊಂಡ್ವಿ ಅಂದರೆ, ಬೇಸಿಗೆಗಾಲದಲ್ಲಿ ಆ ಫಿಶ್ ಪಾಂಡ್ ಒಳಗಡೆ ನೀರನ್ನ ನಾವು ಆಚೆಗೆ ಬಿಡ್ಕೊಂಡು ಅದನ್ನು ನಾವು ಬೇರೆ ಬೆಳೆ ಒಳಗಡೆ ಹೊಡೆಯೋಣ ಅಂದ್ಬಿಟ್ಟು ನಾವು ಈ ಥರ ಇಲ್ಲಿ ಹೊಂಡ ಮಾಡ್ಕೊಂಡಿತ್ತು. ಇವಾಗ ಮಳೆಗಾಲ ಅಲ್ವಾ, ಸೊ ಇವಾಗಲೇ ನೀರು ಜಾಸ್ತಿ ಆಗಿದೆ. ಸೊ ಅದಕ್ಕೆ ನೀರನ್ನ ಡೈರೆಕ್ಟಾಗಿ ಇದರಿಂದ ಡೀಸೆಲ್ ಮಿಷಿನ್ ಹಾಕ್ಬಿಟ್ಟು ನೋಡಿ ಈ ಥರ ಆಚೆ ಬಿಡ್ತಾಯಿದ್ದೀವಿ ನೀರು ನೋಡಿ. ಬರ್ತಾಯಿದೆ ನೋಡಿ, ನೀರು ಹೋಗ್ತಾಯಿದೆ ನೋಡಿ, ಎಷ್ಟು ಫೋರ್ಸಾಗಿ ಹೋಗ್ತಿದೆ ನೋಡಿ ನೀರು. ಇವಾಗ 1 ಅಡಿ ನೀರು ಫಿಶ್ ಪಾಂಡಿಂದ ಆಚೆ ಬರೋವರೆಗೂ ವೆಯ್ಟ್ ಮಾಡಿ ಆಫ್ಟರು ನಾವು ಸ್ಟಾಪ್ ಮಾಡಿಬಿಡ್ತೀವಿ. ಫಿಶು ಸ್ಲಡ್ಜ್ ವಾಟ್ರು ಆ್ಯಕ್ಚುಲಿ ತುಂಬ ಇದು ಏನು ಫಲವತ್ತತೆ ಇರುತ್ತೆ. ಸೊ ಅದಕ್ಕೆ ನಾವು ಇಲ್ಲಿ ಇದೊಂದು ಪಾಂಡ್ ಮಾಡಿಸ್ಕೊಂಡು ಈ ಪಾಂಡಲ್ಲಿ ನೀರು ತುಂಬ ಹಾಕ್ಕೊಂಡು ನಾವು ಆಫ್ಟರು ಈ ನೀರನ್ನ ನಮ್ಮ ಬೆಳೆಗೆ ಹೊಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿತ್ತು. ಇವಾಗ ಮಳೆಗಾಲ ಆಗಿರೋದ್ರಿಂದ ಸೊ ನೀರು ಜಾಸ್ತಿ ಆಗೈತೆ. ಸೊ ಅದರಿಂದ ನಾವು ಇವಾಗ ಈ ನೀರನ್ನ ಆಚೆ ಹಳ್ಳಕ್ಕೆ ಬಿಡ್ತಾಯಿದ್ದೀವಿ ನೋಡಿ. ಇವಾಗ ಅಲ್ಲಿ ಹೋಗ್ತಿದೆ ನೋಡಿ ನೀರು ನೋಡಿ. ಸೆಕೆಂಡ್ ಟೈಮು ಮತ್ತೆ ತಿರ್ಗಾ ನೀರನ್ನ ಒಳಗಡೆ ಆಚೆ ಬಿಡ್ತಾಯಿದ್ದೀವಿ. ಯಾಕಂದರೆ ಒಂದೇ ಸತಿ ತುಂಬ ಹಾಕ್ಬಿಟ್ರೆ ಮತ್ತೆ ತಿರ್ಗಿ ನಾವು ಗೇಟ್ ವಾಲು ತಿರ್ಗಿಸೋದಕ್ಕೆ ನಮಗೆ ಪ್ರಾಬ್ಲಮ್ ಆಗಿಬಿಡುತ್ತೆ. ಸೊ ನಮಗೆ ಗೇಟ್ ವಾಲ್ ತಿರ್ಗಿಸೋದಕ್ಕೆ ಜಾಗ ಆಗೋದಿಲ್ಲ, ಫುಲ್ ತುಂಬಿಬಿಡುತ್ತೆ. ಅದಕ್ಕೇನೆ ಅದು ಸ್ವಲ್ಪ ನೀರು ಆಚೆಗೆ ಬಂದಾಗೆ, ನೀರು ಆಚೆಗೆ ಅದು ಡೀಸೆಲ್ ಮಿಷಿನ್ ಆಚೆಗೆ ಹೊಡೆದಂಗೆ ನೀರು ತುಂಬ್ಕೊಂಡಂಗೆ ನಾವು ಅದನ್ನು ನೀರು ಬಿಡ್ಕೊಂಡು ಕಮ್ಮಿ ಮಾಡಬೇಕು. ಗೈಸ್ ನೋಡಿ, ಅಲ್ಲಿ ಸೆಂಟ್ರಲ್ ಕಾಣಿಸ್ತಾ ಇದೆಯಲ್ವಾ ಆ ವಾಟ್ರ್ ಮಾರ್ಕು. ಸೊ ಅಷ್ಟು ಹತ್ತತ್ರ ಅರ್ಧ ಅಡಿಯಷ್ಟು ನೀರು ಹೋಗೈತೆ. ಇನ್ನೂ ಒಂದು ಅರ್ಧ ಅಡಿ ನೀರು ಹೋಗಬೇಕು. ನೀರು ಇನ್ನೂ ಆಚೆ ಬಿಡ್ತಾಯಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಇನ್ನೂ ಹೆಚ್ಚಿನ ಮಾಹಿತಿಗೆ ನಮ್ಮದು ಯೂಟ್ಯೂಬ್ ಚಾನಲ್ ಇದೆ. ಅದರಲ್ಲಿ ಫುಲ್ ಇದು ಕ್ಲೀನಿಂಗು ಮತ್ತು ತಿರ್ಗಿ ಯಾವ್ಯಾವ ಥರ ಕ್ಲೀನ್ ಮಾಡೋದು ಮತ್ತು ತಿರ್ಗಾ ಈ ಪಾಚಿನಲ್ಲಿ ಯಾವ ಥರ ರಿಮೂವ್ ಮಾಡೋದು ಅನ್ನೋ ವೀಡಿಯೋ ನಮ್ಮ ಯೂಟ್ಯೂಬ್ ಚಾನಲ್ MS ಫಾರ್ಮರ್ಸ್ ಅಂತ ಇದೆ, ಅದರಲ್ಲಿರುತ್ತೆ.
ನೀವು ಚೆಕ್ ಮಾಡ್ಬೋದು. ಥ್ಯಾಂಕ್ ಯು ಸೊ ಮಚ್.